ತಿಟ್ಟೂರು ಸರ್ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ತರಬೇತುದಾರರಾದ ಶ್ರೀ ಜಯಪ್ರಕಾಶ್ ಸರ್ ಅವರ ಒಂದು ಸಮ್ಮುಖದಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೆ ಮಾತಾಡಿಸಿದ್ರು. ತುಂಬಾ ಚೆನ್ನಾಗಿ ಎಲ್ಲರಲ್ಲೂ ಕೂಡ ಒಳ್ಳೆ ಒಳ್ಳೆ ವಿಷಯಗಳನ್ನ ವ್ಯಕ್ತಪಡಿಸಿದ್ರು. ಅದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಒಂದು ಭಯ ನಿವಾರಣೆ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನು ಮುಖ್ಯವಾದ ಬೆಳವಣಿಗೆ ಸಂಹಿತಾ ಉದಾಹರಣೆ ತಗೊಳ್ಳಿ, ಹರಿಪ್ರಸಾದ್ ಉದಾಹರಣೆ ಅವರಿಬ್ಬರು ತಗೊಳ್ಳಿ. ಸಂಯುಕ್ತ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಅವ್ರು ನಾವು ಮಾತಾಡಿದ್ದೆ ಸರಿ ಅಂತ ಅನಿಸ್ತಾ ಇದ್ದೇನೋ. ಬಟ್ ಎಲ್ಲರಲ್ಲಿ ಕೂತ್ಕೊಂಡಾಗ ಅವ್ರ ಬಗ್ಗೆ ಕಾಮೆಂಟ್ಸ್ ಕೇಳಿದಾಗ ಅವರು ಕೂಡ ನಮ್ಮಲ್ಲಿ ಏನು ತಪ್ಪುಗಳು ಆಗಿದಾವೆ ಅಂತ ಅನ್ನೋದನ್ನ ತಿದ್ಕೊಂಡು ಮತ್ತೆ ಕೂತ್ಕೊಂಡು ಇನ್ನೊಂದ್ಸರಿ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಮೂಡಿ ಬಂತು. ಅದೇ ತರ ನಮ್ಮ ಹರಿಪ್ರಸಾದ್ ಅವರು ಕೂಡ ಮೊದಲೇ ಸರಿ ಬಂದಾಗ ಸ್ವಲ್ಪ ಅವರಲ್ಲಿ ಕಾನ್ಫಿಡೆನ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ತಿರ್ಗಾ ಎಲ್ಲರನ್ನ ನೋಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಬಂದ್ರು. ಬಹಳ ಅದ್ಭುತವಾಗಿ ಚೆನ್ನಾಗಿ ಅವರು ತಮ್ಮ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸಿದ್ರು. ಇದೇ ತರ ನನ್ಗನ್ಸುತ್ತೆ ಇವೆಲ್ಲರಿಗೂ ಕೂಡ ಒಂದೇನೋ ಒಂದು ನಂಬಿಕೆ, ವಿಶ್ವಾಸ, ಕಾನ್ಫಿಡೆನ್ಸ್ ನಾವು ಮಾತಾಡ್ಬೋದು ಅಂತ ಒಂದು ಭಾವನೆಗಳು ಎಲ್ಲರಲ್ಲಿ ಮೂಡಿರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಗೆ ಎಷ್ಟಾಗೋಕ್ಕಿಂತ ಮುಂಚೆ ಪಾರ್ಟಿಸಿಪೆಂಟ್ ಆಗಿದ್ವಿ. ಪಾರ್ಟಿಸಿಪೆಂಟ್ ಆದಾಗ ಈ ಒಂದು ಇದರಲ್ಲಿ ಭಾಗವಹಿಸಿದಾಗ ಹೆಂಗ ಅನಿಸ್ತು? ನಿಮ್ಗೇನು ಅನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಆಸ್ ಎ ಪಾರ್ಟಿಸಿಪೆಂಟ್? ನಂದು ಕೂಡ ಅದೇನೆ, ಏನ್ ಮಾತಾಡ್ಬೇಕು ಏನಿಲ್ಲ ಅಂತ ಅನ್ನೋದು ಒಂದೇನೋ ಒಂದು ವಿಷಯಾಂತರ ಆಗುತ್ತೇನೋ ಅಥವಾ ನಾನು ಚೆನ್ನಾಗಿ ಮಾತಾಡ್ತೀನೋ ಇಲ್ಲೋ ಅಂತ ಅನ್ನೋದು ಒಂದು ನನಗೆ ಒಂದ್ಸಲ ಏನೋ ಒಂದು ಅಡಗಿತ್ತು. ಆದ್ರೆ ಜಯಪ್ರಕಾಶ್ ಸರ್ ರಿಪೀಟ್ ನನ್ನನ್ನು ಕರೆದು ಇದು ಮಾಡೋದ್ರಿಂದ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಆದ್ರೂ ನನಗೆ ಒಳಗಡೆ ಏನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಕ್ಕೆ ಸರ್ ನಮ್ಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ನನಗೆ ಮನಸ್ಸಿನಲ್ಲಿ ಅನಿಸಿದೆ. ಅದೇ ಪ್ರಕಾರನೇ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂತ ಅನ್ನೋದು ಕೂಡ ನನಗೆ ಒಂದು ನಂಬಿಕೆ. ಇಷ್ಟು ಜನದಲ್ಲಿ ಬೆಸ್ಟ್ ಪಾರ್ಟಿಸಿಪೆಂಟ್ ಯಾರು ಪ್ರಕಾರ? ನನಗೆ ಎಲ್ಲರನ್ನ ಗಮನಿಸಿದಾಗ ಶಾರದಾ ಮೇಡಮ್ ಅವರು ಪರಿಪೂರ್ಣತೆ ಹೊಂದಿದವರು ಅಂತ ನನಗೆ. ಎಲ್ಲರಲ್ಲಿ ವೀಕ್ ಕ್ಯಾಂಡಿಡೇಟ್ ತಿದ್ಕೋಬೇಕು ಅಂತ ಯಾರು ಅನಿಸ್ತಾ ಇದೆ? ವೀಕ್ ಕ್ಯಾಂಡಿಡೇಟ್ ಅಂತ ಏನಿಲ್ಲ ಸರ್. ಅವರು ಮನ್ಸು ಮಾಡಿದ್ರೆ ನಾವು ವೀಕ್ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಪಡಿಸ್ಬೋದು. ಆದ್ರೆ ಸ್ವಲ್ಪ ನಮ್ಮ ಹರಿಪ್ರಸಾದ್ ಸರ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಅನಿಸ್ತದೆ. ಈ ಜಾಗದ ಬಗ್ಗೆ ಒಂದೆರಡು ಮಾತು. ಜಾಗ ತುಂಬಾ, ನಾನು ಅವಾಗಲೇ ಮೊನ್ನೆ ಹೇಳಿದಾಗೆ ಭೂಲೋಕದ ಸ್ವರ್ಗ ಅಂತಾನೆ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಬಂದ್ಮೇಲೆ ತುಂಬಾ ಪ್ರಶಾಂತವಾಗಿ, ಬಹಳ ಕೂಲ್, ಕಾಮ್ ಅಂಡ್ ಕಂಫರ್ಟೇಬಲ್ ಎಲ್ಲಾನು ಇಲ್ಲಿ ಒಳಗೊಂಡಿದೆ. ಇದು ಅಂತ ಒಂದು ಅನಿಸೆಂಟ್ ಸ್ಕೂಲ್ ಆಫ್ ವಿಸ್ಡಮ್. ನಿಜವಾಗ್ಲೂ ಆ ಮ್ಯಾನೇಜ್ ಅನ್ನೋ ಮಹಿಳೆ ತುಂಬಾ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ನನ್ನ ಭಾವನೆ. ಇವರಿಬ್ಬರ ಜೋಡಿ ಬಗ್ಗೆ ಒಂದೆರಡು ಮಾತು. ಅವರಿಬ್ಬರು ತುಂಬಾ ಚೆನ್ನಾಗಿ ಒಳ್ಳೆ ಜೋಡಿ ಇದೆ ಸರ್. ಅವರು ತುಂಬಾ ಸೀನಿಯರ್. ಅವ್ರನ್ನ ಯಾವ ತರ ಅವ್ರನ್ನ ಮೋಟಿವೇಟ್ ಮಾಡ್ಕೊಂಡು ಅವ್ರನ್ನ ಬಹಳ ಚೆನ್ನಾಗಿ ಅವ್ರನ್ನ ಪಡೆದಿರಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ಸರ್ ಅವರಿಬ್ಬರ ಜೋಡಿ. ಹಾಸ್ಯ ಆಗ್ಲಿ, ಅವ್ರು ತುಂಬಾ ತಿಳುವಳಿಕೆ ಇರೋ ಮನುಷ್ಯರು. ಈ ಎಲ್ಲರಿಗೂ ಒಳ್ಳೆ ಅನುಭವ ಕೂಡ ಇದೆ ಅವ್ರಿಗೆ. ತಿಪ್ಪೇಸ್ವಾಮಿ ಸರ್ಗೆ ಅವ್ರು ಏನು ಗೊತ್ತಿರಲಾರಂತ ಮುಗ್ಧತೆಯಿಂದ ಬಂದಿರೋಂಥವ್ರು. ಏನೋ ಕಲಿಬೇಕನ್ನೋ ಒಂದು ದೊಡ್ಡ ಆಕಾಂಕ್ಷೆ, ಅಭಿಲಾಷೆ ಅವರಲ್ಲಿ ಇದೆ ಸರ್. ಇದೆ, 100% ಇದೆ. ಅವರು ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಪಬ್ಲಿಕ್ ಇದು ಕೂಡ ಮೆಂಬರ್ ಕೂಡ ಆಗಿದ್ದಾರೆ ಅವರು. ಹಾಗಾಗಿ ಅವ್ರ ವೃತ್ತಿ ಕೂಡ ಇದೆ ಸರ್. ಎಲ್ಲದರಲ್ಲೂ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಸರ್. ಬಸವರಾಜ್ ದಿಂಡೂರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಎಷ್ಟು ಶೋಭೆ ತಂತು? ತುಂಬಾ ಅವ್ರು ಬಂದಲ್ಲಿ ಕೂತ್ಕೊಂಡ್ರೆ ಒಂದು ದೊಡ್ಡ ಶೋಭೆ ಸರ್. ಅವರು ಅವರಲ್ಲಿ ಅವ್ರು ನೋಡಿದ್ರೆ ಏನೋ ಒಂಥರ
ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ, ಬಹಳ ಮೋಟಿವೇಶನ್ ಆಗಿ, ಬಹಳ ಫ್ರೀ ಮೈಂಡ್ ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆದ್ರು ಸರ್. ಬಟ್ ಅದೇ ತರ MLA ಅವರು ಕೂಡ ಬಂದಿದ್ರು, ಪಿಳ್ಳೆಸ್ವಾಮಿ ಅವರು ನೋಡಿ ನಾವೆಲ್ಲರೂ ಒಂದು ಅವ್ರ ಹತ್ರ ನಾವು ಮಾಡಲ್ ಆಗಿ ತಗೊಳ್ಬೇಕು. ಅವ್ರು ಹೇಳಿದ್ ನೋಡಿದ್ರೆ ಕೆಳಮಟ್ಟದಿಂದ ತುಂಬಾ ಬಂದಿರೋದಕ್ಕೆ ಅವರು ಕೂಡ ನಮಗೆ ಒಂದು ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಆನಂದ್ ಸರ್ ಅವ್ರು ಬಂದಿದ್ರು, ಅದೆಲ್ಲ ನಂಗೆ ಅನ್ಸುತ್ತೆ ಸ್ವಲ್ಪ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅಂತ ಒಂದು ಇರೋಂಥ ಜನಗಳಿಗೆ ಮಾತ್ರ ಅವ್ರ ಒಂದು ಆಕ್ಟಿವಿಟೀಸ್ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಓಕೆ, ನನ್ನ ಬಗ್ಗೆ ತಮ್ಮ ಬಗ್ಗೆ ನಾವು ಏನ್ ಮಾತಾಡಬೇಕಂದ್ರೆ ಗೊತ್ತಾಗಲ್ಲ ಸರ್. ನಾವು ಒಂದು ಅದ್ಭುತವಾದ ಒಂದು ಗಣಿ ಇದ್ದಂಗೆ, ನಾವು ಎಷ್ಟು ಒಗದ್ರು ಕೂಡ ಅಲ್ಲಿ ಚಿನ್ನನೇ ಸಿಗ್ತಾ ಹೋಗುತ್ತೆ. ಅದನ್ನ ನಾವೆಲ್ಲರೂ ನಾವು ಅದನ್ನ ನೋಡ್ಕೊಂಡು ನಾವು ತಮ್ಮಿಂದ ನಾವು ಬಹಳಷ್ಟು ಒಂದು ಕಲಿಯೋ ವಿಚಾರ ತುಂಬಾ ಇದೆ ಸರ್. ಈಗ ಇವ್ರನ್ನ ಮಾತಾಡಿಸಿದ್ರೆ ಈ ಚಟುವಟಿಕೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಇವ್ರು ನಮ್ಮ ಈ ಕೊನೆಯಲ್ಲಿ ಕರೆಸಿ ಮಾತಾಡಿಸಿದ್ದು ಮೈಕ್ ತೊಗೊಳ್ಳಿ ಮಾತಾಡೋದು ಸರ್. ನೀವು ಮೊದಲು ಬಂದಾಗಿಂದ ನೋಡ್ತಾ ಇನ್ನೊಂಚೂರು ಸರ್, ಇವರು ಫಸ್ಟ್ ಬಂದ ನೋಡ್ತಾ ಇದ್ದಾರೆ ಸರ್. ಇದಕ್ಕೆ ಭಾಳ ಅಜೆಂಡ ಅಂತ ಸರ್. ಭಾಷಣಕಾರ ಆಗಿ ಹೋಗ್ತಾರೆ ಸರ್, ಆಗಿ ಹೋದ ಸರ್. 80 ಒಂದು ಮಿನಿಮಮ್ ಒಂದು 60% ದಾಟಿಲ್ಲ ಸರ್. ನೀವು ನಮ್ಗೆ 60% ದಾಟಿಲ್ಲ ಸರ್. ಮತ್ತು ನಾವು ಇವೆಲ್ಲ ನೋಡಿರಿ ಸರ್, ನಮ್ಗೊಂದು ಕ್ಯಾಂಪಸ್ ಇದ್ದಾಗ ಸರ್ ನಮ್ಗೆ ಹೇಳಿದ್ ನೀವು ಏನು ಮಾಡಿ 50% ಟ್ಯಾಕ್ಸ್ ತೋರಿಸ್ತಾರೆ ಸಾಕ್ಷಿ ಸರ್. ಅದನ್ನ ಮಾಡ್ಕೊಂಡು ಬಂದಿದೆ ಸರ್. ಓಕೆ ಸರ್.